ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಗುಬ್ಬಿ ಮರಿ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಇದು ಕಡ್ಡಿ ಥರ ಸ್ಲೈಸಸ್ಗಳನ್ನ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇದು ಪೊಟೆಟೋಯಿಂದ ಈ ಥರ ಸ್ಲೈಸ್ ಮಾಡ್ಕೊಂಡಿರೋದು 2 ಪೊಟೆಟೊ ತೊಗೊಬಿಟ್ಟು ಇದರಲ್ಲಿ ಏನಪ್ಪ ಮಾಡ್ತಿದ್ದೀವಿ ಅಂತಂದರೆ, ಇದನ್ನು ನೀವೇನಂತಿರೋ ಗೊತ್ತಿಲ್ಲ ನಿಮ್ಮ ಕಡೆ, ನಾವು ಕಡ್ಡಿ ಚಿಪ್ಸ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಅಲ್ವಾ ಇದು. ಅದನ್ನು ಮನೇಲೇ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ಮನೇಲಿ ಕೂತ್ಕೊಂಡಿದ್ದಾಗ ಏನಾದರೂ ಕರುಮಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತಲ್ವ, ಆವಾಗ ಕ್ವಿಕ್ಕಾಗಿ ಈ ರೆಸಿಪಿನ ಮಾಡ್ಕೋಬೋದು. ನೀವು ಮನೇಲಿ ಟ್ರೈ ಮಾಡಿ. ಇದನ್ನು ಹೇಗೆ ಮಾಡೋದಪ್ಪ ಅಂತ ಅಂದರೆ, ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ ಅಲ್ವಾ, ಈ ಥರ ಫುಲ್ ಕಲರ್ ಚೇಂಜ್ ಆಗೋ ಥರ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕು. ಇದರಲ್ಲಿ ತುಂಬ ಸ್ವಲ್ಪ ಮೆತ್ತಗಿದೆ ಅಂತಂದರೆ ಅದು ಚಿಪ್ಸ್ ಅನ್ಸೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಫುಲ್ಲು ಕ್ರಿಸ್ಪಿಯಾಗಿ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಎಲ್ಲ ಸ್ಲೈಸಸ್ಗಳನ್ನ ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನು ತೆಗ್ದಿಟ್ಕೊಬಿಟ್ಟು ಫುಲ್ ಎಲ್ಲ ತೆಗ್ದಿಟ್ಕೊಂಡಾದ್ಮೇಲೆ ಖಾರ ಪುಡಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಸಿಂಪಲ್ಲಾಗಿ ಮನೇಲೇ ರೆಡಿ ಆಗೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಈ ರೆಸಿಪಿನ. ಯಾರಿಗೆಲ್ಲ ಈ ರೆಸಿಪಿ ಲಾಸ್ಟ್ವರೆಗೂ ನೋಡಿ, ನಾನು ಇದನ್ನು ಯಾವ ಥರ ಡೀಪ್ ಫ್ರೈ ಮಾಡಿಬಿಟ್ಟು ತೆಗೆದು ಖಾರ ಪುಡಿ ಉಪ್ಪು ಹಾಕ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ಇಷ್ಟ ಆಗುತ್ತೆ. ಮನೇಲಿ ನೀವೊಂದು ಸಲ ಟ್ರೈ ಮಾಡ್ಕೊಳ್ಳಿ. ಯಾರಿಗೆಲ್ಲ ಈ ರೆಸಿಪಿ ಮಾಡಿ ಇಷ್ಟ ಆಯಿತು ಅವರು ಕಮೆಂಟ್ ಮಾಡಿ ಯಾವ ಥರ ಬಂದಿತ್ತು ನಿಮಗೆ ಅಂತ ಹೇಳಿಬಿಟ್ಟು. ನೋಡ್ತಾ ಇದ್ದೀರಲ್ವ ಯಾವ ಥರ ಕಲರ್ ಚೇಂಜ್ ಆಗಿ ಬರ್ತಿದೆ ಅಂತ ಹೇಳ್ಬಿಟ್ಟು. ಈ ಥರ ಫುಲ್ಲು ಕಲರ್ ಚೇಂಜ್ ಆಗಿ ಅದು ಕ್ರಿಸ್ಪಿಯಾಗಿ ಬರಬೇಕು. ಕೇಳಿಸ್ತಾ ಇದೆಯಲ್ವ ಸೌಂಡು, ಆ ಥರ ಸೌಂಡ್ ಬರಬೇಕು. ಆವಾಗ ಅದು ಫುಲ್ಲು ಕ್ರಿಸ್ಪಿಯಾಗಿ ಅದು ಫ್ರೈ ಆಗಿದೆ ಅಂತ ಹೇಳಿ ಅರ್ಥ. ಇವಾಗ ಅದೆಲ್ಲ ಫ್ರೈ ಆಗಿದೆ. ಇವಾಗ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಇದೆ, ಇದನ್ನು ಕೂಡ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಈ ಸಮ್ಮರಲ್ಲಿ ಮಕ್ಕಳಿಗೂ ಕೂಡ ರಜಾ ಇರುತ್ತಲ್ವ, ಆವಾಗ ಅವ್ರಿಗೂ ಏನೇನೇನೋ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆವಾಗ ಈ ಥರ ಕ್ವಿಕ್ಕಾಗಿ ಮಾಡಿಕೊಟ್ರೆ ತುಂಬಾ ಅವರು ಕೂಡ ರುಚಿ ಇರುತ್ತಲ್ವ, ಹಾಗಾಗಿ ಚೆನ್ನಾಗಿ ತಿನ್ಕೋತಾರೆ. ಇದನ್ನು ನೀವು ಸಂಜೆ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೋಬೋದು. ಸಂಜೆ ಟೀ ಅಥವಾ ಕಾಫಿಗೆ ನೀವು ಸಂಜೆ ಸ್ನ್ಯಾಕ್ಸ್ ಆಗಿ ಇದನ್ನು ಮಾಡ್ಕೋಬೋದು. ಇವಾಗ ಇದು ಫ್ರೈ ಆಗ್ತಾ ಇದೆ ನೋಡಿ. ಇದು ಕೂಡ ಫುಲ್ಲು ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗಿ ಅದು ಫುಲ್ಲು ಕ್ರಿಸ್ಪಿಯಾಗಿ ಬೆಂದಾದಮೇಲೆ ಫುಲ್ಲು ಎತ್ತಿಟ್ಕೊಳ್ಳೋಣ. ನೋಡಿ ಇವಾಗ ಎಲ್ಲ ಆಗಿದೆ, ಯಾವ ಥರ ಬಂದಿದೆ ಚಿಪ್ಸು ಅಂತ ಹೇಳ್ಬಿಟ್ಟು. ಇದಕ್ಕೆ ಸ್ವಲ್ಪ ಖಾರ ಪುಡಿ ಮತ್ತು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡೋದು ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.